ಸರ್ಕಾರಿ ಶಿಕ್ಷಕರು ಸರಿಸಮಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದನ್ನು ನಿರ್ಬಂಧಿಸುವ ಕುರಿತು ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅನೇಕ ಶಿಕ್ಷಕರು ಪ್ರತಿಭಟನೆ ಮಾಡುವುದರ ಮೂಲಕ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನೇಕ ಮುಖಂಡರು, ಶಿಕ್ಷಕರು ಸರಿಸಮಾನ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ32 ಕನ್ನಡ ನ್ಯೂಸ್, ಕಲಬುರಗಿ. ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ. ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ. ಸರ್ಕಾರಿ ಶಿಕ್ಷಕರು ಸರಿಸಮಾನ ಹುದ್ದೆಗೆ ಅರ್ಜಿ ಸಲ್ಲಿಸಬೇಡ, ಸಲ್ಲಿಸಬಾರದು. ಸರ್ಕಾರಿ ಶಿಕ್ಷಕರು ಸರಿಸಮಾನ ಹುದ್ದೆಗೆ ಅರ್ಜಿ ಸಲ್ಲಿಸಬಾರದು. ಕೂಡಲೇ ಸರ್ಕಾರ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡಲೇಬೇಕು. ಕೂಡಲೇ ಸರ್ಕಾರ ತಿದ್ದುಪಡಿ ಕಾಯ್ದೆ ಜಾರಿ ಮಾಡಲೇಬೇಕು. ಬೇಕೇ ಬೇಕು. ಮುಖ್ಯಮಂತ್ರಿಗಳು ಮತ್ತು ಈ ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ನಿಯಮಾವಳಿಗೆ ಒಂದು ತಿದ್ದುಪಡಿಯನ್ನು ತಂದು ಅರ್ಹ ಅಭ್ಯರ್ಥಿಗಳು ಅವಕಾಶ ವಂಚಿತರಾಗದಂತೆ ನೋಡಿಕೊಳ್ಳಬೇಕೆಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಅದು ಅಲ್ಲದೆ ಮೊನ್ನೆ ತಾನೇ ಅನೇಕ ಹುದ್ದೆಗಳನ್ನು ಸರ್ಕಾರ ಘೋಷಿಸಿದೆ. ಅದರಾಗ ಅಲ್ಲಿ ಕನ್ನಡ ಒಂದು ಶಿಕ್ಷಕರ ಹುದ್ದೆಗಳೇ ಇಲ್ಲ. 8,500 ಹುದ್ದೆಗಳಿದೆ. ಹೀಗೆ ಅನೇಕ ಒಂದು ದೋಷಗಳು ನಮ್ಮ ನೇಮಕಾತಿಯಲ್ಲಿ ಕಾಣ್ತಾ ಇವೆ. ಸರ್ಕಾರ ಹುದ್ದೆ ಕೊಡೋದಲ್ಲದೆ ಒಂದು ಏನು ತಪ್ಪುಗಳಿವೆ ಅವುಗಳನ್ನು ಸರಿಪಡಿಸುವ ಕೆಲಸ ಕೂಡ ಮಾಡಬೇಕು. ಈಗಿರೋ ಹುದ್ದೆಗಳು ಸಾಲೋದಿಲ್ಲರಿ, ಇನ್ನೂ ಹೆಚ್ಚು ಹುದ್ದೆಗಳು 2.5 ಲಕ್ಷ ಹುದ್ದೆಗಳಿದೆ. ಆದರೆ ಅವ್ರು ಕರಿತಾ ಇರೋದು 1000 ಲೆಕ್ಕದಲ್ಲಿ. ಇವತ್ತು ಲಕ್ಷಾಂತರ ನಮ್ಮ ನಿರುದ್ಯೋಗಿಗಳಿಗೆ ಇದು ರಾವಣನ ಒಟ್ಟಿಗೆ ಅರೆಕಾಸಿನ ಮಜ್ಜಿಗೆ. ಆ ಕಾರಣಕ್ಕೆ ಇನ್ನೂ ಹೆಚ್ಚು ಹುದ್ದೆಗಳನ್ನು, ಬೇರೆ ಇಲಾಖೆ ಹುದ್ದೆಗಳನ್ನು ಒಂದು ಘೋಷಣೆ ಮಾಡಿ ನಮ್ಮ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತಣ್ಣ ನಡಗಿರಿ ಅಂತೇಳಿ. ಇವತ್ತಿನ ದಿವಸ ಈ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಸರ್ಕಾರ ಸುಮಾರು ವರ್ಷಗಳಿಂದ ಏನು ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದಿಲ್ಲ. ಈಗ ನೇಮಕಾತಿ ಮಾಡ್ತೀವಿ ಅಂತೇಳಿ ಏನೋ ಒಂದು ಕಡು ರೆಡಿ ಮಾಡ್ರೆ. ಈಗ ಆ ಕಡಿನಲ್ಲಿ ಏನೋ ಒಂದು ತಿದ್ದುಪಡಿ ಆಗಬೇಕು, ಅದು ನಮ್ಮ ಡಿಮಾಂಡ್ ಅದ. ಏನಪ್ಪ ತಿದ್ದುಪಡಿ ಆಗ್ಬೇಕಂತಂದ್ರೆ, ಸರಿಸಮಾನ ಹುದ್ದೆಗೆ ಈಗ ಆಲ್ರೆಡಿ ಶಿಕ್ಷಕರು ಇರ್ತಾರೆ, ಬೇರೆ ಜಿಲ್ಲೆಗೆ ಅವರು ನೇಮಕಾತಿ ಆಗಿರ್ತಾರೆ. ಈಗ ಮತ್ತು ಹೊಳ್ಳಿ ನಮ್ಮ ಮರಳಿ ಜಿಲ್ಲೆಗೆ ಬರಬೇಕಂತಂದ್ರೆ ಇಲ್ಲಿ ಅರ್ಜಿ ಹಾಕ್ತಾರೆ. 50% ನಮಗೆ ತಿಳಿದ ಮಟ್ಟಿಗೆ 50% ಅವರೇ ನೇಮಕಾತಿ ಆಗ್ತಾರೆ. ಅದಕ್ಕೆ ಆ ಹುದ್ದೆನೂ ಖಾಲಿ ಉಳಿತದೆ. ಜೊತೆಗೆ ಇಲ್ಲಿ ಬೇರೆ ಅಭ್ಯರ್ಥಿಗಳಿಗೂ ಒಂದು ಅನ್ಯಾಯ ಆಗ್ತದೆ ಅಂತೇಳಿ ಈ ಸಮಯದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಕೂಡಲೇ ಸರ್ಕಾರ ಈ ಏನು ಸರಿಸಮಾನ ಹುದ್ದೆಗೆ ಈಗ ಆಲ್ರೆಡಿ ಏನು ಶಿಕ್ಷಕರದಾರ, ಅದೇ ಸರಿಸಮಾನ ಹುದ್ದೆಗೆ ಅರ್ಜಿ ಸಲ್ಲಿಸೋದನ್ನು ನಿರ್ಬಂಧಿಸುವ ಮೂಲಕ ಬೇರೆ ಅಭ್ಯರ್ಥಿಗಳಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಪ್ರತಿಭಟನೆ ಮಾಡುತ್ತಿದ್ದೀವಿ. ಕೂಡಲೇ ಸರ್ಕಾರ ಈ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತದೆ ಅಂತೇಳಿ ಈ ಮೂಲಕ ತಮ್ಮ ಗಮನಕ್ಕೆ ತರ್ತಿದ್ದೀವಿ. ಧನ್ಯವಾದಗಳು. ಈ ದೇಶದಲ್ಲಿ ತಮಗೆ ತಿಳಿದಿರೋ ಹಾಗೆ ನಿರುದ್ಯೋಗ ಸಮಸ್ಯೆ ಇತ್ತೀಚೆಗೆ ಎಷ್ಟರ ಮಟ್ಟಿಗೆ ತಾಂಡವಾಡುತ್ತಿರೋದಂತ ತಮಗೆ ತಿಳಿದಿರೋ ವಿಷಯ. ಆ ಒಂದು ವಿಷಯನ ನಾವು ಒಂದು ಇದಿಟ್ಕೊಂಡು ಪಾಯಿಂಟ್ಔಟ್ ಮಾಡ್ಕೊಂಡು ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಶಿಕ್ಷಕರ ನೇಮಕಾತಿ ಮಾಡ್ತೀನಂತ ಒಂದು ಇದು ಕರಡನ್ನು ರೆಡಿ ಮಾಡಿದ. ಆ ಒಂದು ವಿಷಯಕ್ಕೆ ಇವತ್ತಿನ ದಿವಸ ನಾವು ಅದರ ಶಿಕ್ಷಕರ ಸರಿಸಮಾನವಾಗಿ ಏನು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರನ್ನು ಇದರಲ್ಲಿ ಪರಿಗಣಿಸಬಾರ್ದು ಅಂತಂದು ಕೇಸಿ ಇವತ್ತಿನ ದಿವಸ ನಾವೆಲ್ಲರೂ ವಿದ್ಯಾರ್ಥಿ ಮಿತ್ರರು ಮತ್ತು ಹೋರಾಟಗಾರರು ಸೇರಿ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ಈ ನಿರುದ್ಯೋಗ ಸಮಸ್ಯೆ ತಮಗೆ ತಿಳಿದಿರೋ ವಿಷಯನೇ ಇದೆ. ಅದಕ್ಕೆ ಹೊಸ ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೋರಾಟದ ಮುಖಾಂತರ ನಾವು ಆಗ್ರಹಪಡಿಸ್ತೇವೆ. ಹನುಮಂತಿಟ್ಟಿಗೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನು ಆಳುವ ಸರ್ಕಾರಗಳು ಇಷ್ಟು ವರ್ಷ ಬರೀ ಏನದ ಅಂದರೆ ಶಿಕ್ಷಣ ಮಂತ್ರಿಗಳನ್ನು ಆಯ್ಕೆ ಮಾಡುವಲ್ಲಿ ತಪ್ಪು ಮಾಡ್ತಾರಂತ ಅಂದ್ಕೊಂಡಿದ್ದೀವಿ. ಬಟ್ ಈಗ ಏನದ ಅಂದರೆ ಶಿಕ್ಷಕರ ನೇಮಕಾತಿನಲ್ಲೂ ಕೂಡ ಭಾಳಷ್ಟು ತಪ್ಪು ಮಾಡ್ತಾಯಿದ್ದಾವೆ ಸರ್ಕಾರಗಳು. ಈಗಾಗಲೇ ನಾವು ಹೇಳಿದೆವು, ಸರಿಸಮಾನವಾಗಿರ್ತಕ್ಕಂಥ ಶಿಕ್ಷಕ ಹುದ್ದೆಗೆ ಏನದ ಅಂದರೆ ಈಗಾಗಲೇ ಇರ್ತಕ್ಕಂಥ ಶಿಕ್ಷಕರು ಅರ್ಜಿ ಸಲ್ಲಿಸಬಾರ್ದು. ಅದಕ್ಕೆ ಸೂಕ್ತ ಕಾನೂನು ತಿದ್ದುಪಡಿ ತಂದು ಏನದಂದರೆ ಸರ್ಕಾರ ಅಧಿಸೂಚನೆ ಹೊರಡಿಸಬೇಕು. ಇಲ್ಲವಾದರೆ ಇದು ರಾಜ್ಯದಾದ್ಯಂತ ಹೋರಾಟ ಆಗ್ತದೆ. ಇದ್ರ ಜೊತೆಯಲ್ಲಿ HSTR ಏನು ಹೈಸ್ಕೂಲ್ ಟೀಚರ್ ಪೋಸ್ಟ್ ಅಧಿಸೂಚನೆ ಹೊರಡಿಸೋರಿದ್ದಾರೆ, ಅದರಲ್ಲಿ ಗಣಿತ ಶಿಕ್ಷಕರ ಆಯ್ಕೆಯನ್ನು ಕೈ ಬಿಟ್ಟಿದ್ದಾರೆ.
ಇಡೀ ರಾಜ್ಯದಾದ್ಯಂತ ಗಣಿತ ವಿಷಯದಲ್ಲೇ ಫೇಲ್ ಆಗ್ತಕ್ಕಂಥ ಮಕ್ಕಳು ಹೆಚ್ಚು. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಗಣಿತ ಶಿಕ್ಷಕರ ನೇಮಕಾತಿಯನ್ನೇ ಅದನ್ನು ಕೈ ಬಿಟ್ಟಿದೆ. ಸೊ ಇವತ್ತು ನಾವು ಆಗ್ರಹ ಮಾಡ್ತಾ ಇದ್ದೀವಿ, HSTR ಅಧಿಸೂಚನೆಯಲ್ಲಿ ಗಣಿತ ಶಿಕ್ಷಕರ ನೇಮಕಾತಿ ಇಡಬೇಕು. ಅದ್ರ ಜೊತೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕನ್ನಡ ಶಿಕ್ಷಕರ ಆಯ್ಕೆಯನ್ನು ಮಾಡ್ಕೊಳ್ತಾ ಇಲ್ಲ. ಇದು ಇಡೀ ರಾಜ್ಯಕ್ಕೆ ಆಗ್ತಕ್ಕಂಥ ಅವಮಾನ. ಬೇರೆ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಿಕ್ಷಕರಿಂದ ಕನ್ನಡ ಪಾಠ ಹೇಳಿಸ್ತಾ ಇದ್ದಾರೆ, ಆದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಕನ್ನಡ ಶಿಕ್ಷಕರ ಆಯ್ಕೆ ಮಾಡ್ತಾ ಇಲ್ಲ. ಸರ್ಕಾರ ಏನಂದರೆ ಇದ್ರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ನಮ್ಮ 3 ಭಾಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ: ಒಂದು, ಈಗಾಗಲೇ ಹುದ್ದೆನಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಮತ್ತೊಮ್ಮೆ ಸೇಮ್ ಶಿಕ್ಷಕ ಹುದ್ದೆಗೆ ಏನದ ಅಂದರೆ ಅವ್ರು ಅರ್ಜಿ ಹಾಕೋಂಗಿಲ್ಲ. ಬೇಕಾದರೆ GPSTR ಇದ್ದವನು HSTR ಹಾಕಲಿ, HSTR ಇದ್ದವ್ರು PU ಕಾಲೇಜ್ಗೆ ಹಾಕಲಿ, ನಮ್ಮ ಅಭ್ಯರ್ಥಿ ಇಲ್ಲ. ಸಮಾನ ಹುದ್ದೆ ಶಿಕ್ಷಕ ಹುದ್ದೆಗೆ ಏನಂದರೆ ಅರ್ಜಿ ಸಲ್ಲಿಸಬಾರ್ದು, ಅದಕ್ಕೆ ಸೂಕ್ತ ಕಾನೂನು ತಿದ್ದುಪಡಿ ತರಬೇಕು. ಈಗಾಗಲೇ HSTR ಅಧಿಸೂಚನೆಯಲ್ಲಿ ಗಣಿತ ಶಿಕ್ಷಕರ ಆಯ್ಕೆ ಕೈ ಬಿಟ್ಟಿದ್ದಾರೆ. ಗಣಿತ ಶಿಕ್ಷಕರನ್ನ ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳೇಬೇಕು. ಮತ್ತು ಅದ್ರ ಜೊತೆಯಲ್ಲಿ ಕನ್ನಡ ರಾಜ್ಯದಲ್ಲಿ ಕನ್ನಡ ಶಿಕ್ಷಕ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಶಾಲೆಗಳು ಇರಬಾರ್ದು. ಇಲ್ಲಾಂದರೆ ಕನ್ನಡ ಪರ ಸಂಘಟನೆಗಳು ಭಾಳ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಕನ್ನಡ ಶಿಕ್ಷಕರ ನೇಮಕಾತಿಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಗುಲ್ಬರ್ಗಾದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರಕ್ಕೆ. ನೀವು ನಿಮ್ಮ ಮಂತ್ರಿಗಳನ್ನು ಆಯ್ಕೆ ಮಾಡುವಲ್ಲೇ ಗೊಂದಲದಲ್ಲಿದ್ದೀರಿ, ಆದರೆ ಇಡೀ ರಾಜ್ಯದ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಈ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರ ನೇಮಕಾತಿನಲ್ಲಿ ನಿಮ್ಮ ರೆಸಾರ್ಟ್ ರಾಜಕಾರಣವನ್ನು ಬಿಟ್ಟು ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಒಂದು ಸುಭದ್ರವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಡಾಕ್ಟರ್